ಈಶ್ವರಪ್ಪ ಮಗನಿಗೂ ಇಲ್ಲ, ಶಿವರಾಜ್ ಸಜ್ಜನವ್ರಿಗೂ ಇಲ್ಲ. ರಾಣಿಬೆನ್ನೂರಿನ ಟಿಕೆಟ್ ಯಾರಿಗೆ ಹಾಗಾದ್ರೆ? ಹಾವೇರಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ ಕುಮಾರ್ಗೆ ರಾಣಿಬೆನ್ನೂರು ಟಿಕೆಟ್ ಘೋಷಣೆ ಮಾಡಿದ್ದಾರೆ BS ಯಡಿಯೂರಪ್ಪ. ಏನು ಸ್ಟ್ರಾಟಜಿ ಇದೆ ಇದರ ಹಿಂದೆ? ಅನರ್ಹ ಶಾಸಕ ಆರ್ ಶಂಕರ್ ಅವರ ಬದಲಾಗಿ ಅರುಣ್ ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಅರುಣ್ ಕುಮಾರ್ಗೆ ಈ ಸಾರಿ ಬಿಜೆಪಿ ಟಿಕೆಟ್ ಕೊಡಲಾಗಿದೆ. ಶಂಕರ್ ಅವ್ರನ್ನ MLC ಮಾಡಿ ಸಚಿವರನ್ನಾಗಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಂತೆ. ನಿನ್ನೆ ಫಂಕ್ಷನ್ ಅಲ್ಲಿ ನಾವು ನೋಡಿದ್ರೆ ಇದೇ ವಿಚಾರ ಇರಬೇಕು ಬಹುಶಃ. ಆರ್ ಶಂಕರ್ ಅವರು CM ಹತ್ರ ಮಾತನಾಡ್ತಾ ಇದ್ರು, ಬಹಳ ಆತಂಕದಲ್ಲಿ ಏನೋ ಕೇಳ್ತಾ ಇದ್ರು, ಕನ್ಫರ್ಮೇಶನ್ ಇದೆಯಾ ಅಂತ ಏನೋ ಕೇಳ್ತಾ ಇದ್ರು. CM ಅವರು ಕೂಡ ಏನೋ ಹೇಳ್ತಾ ಇದ್ರು, ಅವರ ಮಾತನ್ನ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದ್ರೆ ಅದೆಲ್ಲ ಆಗರ ಕಣೆಯ ಅನ್ನೋ ರೀತಿಯಲ್ಲಿ ಏನೋ ಮಾತನಾಡ್ತಾ ಇದ್ರು. ಬಹುಶಃ ಇದೇ ವಿಚಾರ ಇರಬೇಕು. ಹಾವೇರಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ ಕುಮಾರ್ಗೆ ರಾಣಿಬೆನ್ನೂರು ಟಿಕೆಟ್ ಅನೌನ್ಸ್ ಆಗಿದೆ. ಆರ್ ಶಂಕರ್ಗೆ MLC ಮಾಡಿ ಸಚಿವರನ್ನಾಗಿ ಮಾಡ್ತೀವಿ ಅಂತ ಮತ್ತೆ ಭರವಸೆ ಕೊಟ್ಟಿದ್ದಾರಂತೆ. ಆರ್ ಶಂಕರ್ ಅವರ ವಿಚಾರದಲ್ಲಿ ಅವರ ಪ್ಲಾನ್ ಎಲ್ಲ ತಲೆ ಕೆಳಗಾಗಿದೆ ಅಂತ ಹೇಳಬೇಕು. ಸಚಿವರನ್ನಾಗಿ ಮಾಡ್ತಾರೆ ಅಂತ ಹೇಳಲಾಯ್ತು. ಒಂದ್ ಕಡೆ ಅವರು ನಾನು ಅನರ್ಹ ಶಾಸಕ ಅಲ್ಲ, ನನ್ನನ್ನು ಕೋರ್ಟ್ ಅನರ್ಹ ಅಂತ ಅನೌನ್ಸ್ ಮಾಡ್ಬಿಟ್ಟಿದೆ ಅಂತ ಮೇಲ್ಮನವಿ ಅರ್ಜಿ ಹಾಕ್ತೀನಿ ಅಂತ. ಅದೊಂದು ಕಡೆ ಕಾನೂನು ಹೋರಾಟ ಹಾಗೆ ಬಾಕಿ ಇದೆ. ಅಲ್ಲೂ ಸಾಕಷ್ಟು ಗೊಂದಲ ಇದೆ ಆರ್ ಶಂಕರ್ ಅವರ ವಿಚಾರದಲ್ಲಿ. ಇದೀಗ ರಾಣಿಬೆನ್ನೂರಿನಲ್ಲಿ ಟಿಕೆಟ್ ಅನ್ನ ಬೇರೆಯವರಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಕಳೆದ ಸಾರಿಯ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಅರುಣ್ ಪೂಜಾರ ಅವರಿಗೆ ಕೊಟ್ಬಿಟ್ಟಿದ್ದಾರೆ, ಅರುಣ್ ಕುಮಾರ್ ಪೂಜಾರ ಅವರಿಗೆ. ಸೊ BSY ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ರಾಣಿಬೆನ್ನೂರು ಕ್ಷೇತ್ರದಿಂದ ಗೆದ್ದು ಸ್ವತಂತ್ರವಾಗಿ ಸಚಿವರಾಗಿದ್ದಂಥ ಆರ್ ಶಂಕರ್ ಅವರು ನಿನ್ನೆ ಅವರು ಅವ್ರ ಕುಟುಂಬದವ್ರ ಜೊತೆಗೆಲ್ಲ ಚರ್ಚೆ ಮಾಡಿದ್ದೆ, ಈಗಲೂ ಮಾತಾಡಿದೆ. ಭಾಳ ಸಂತೋಷದಿಂದ ರಾಣಿಬೆನ್ನೂರಲ್ಲಿ ಯಾರೇ ಅಭ್ಯರ್ಥಿ ಆದರೂ ಅವ್ರ ಗೆಲುವಿಗಾಗಿ ನಾನು ನಮ್ಮ ಕುಟುಂಬ ಎಲ್ಲ ಹೋಗಿ ಅಲ್ಲೇ ನಿಂತು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವರು ಭರವಸೆ ಕೊಟ್ಟಿದ್ದೇನೆ, ನಿಮ್ಮನ್ನು MLC ಮಾಡಿ ಮಂತ್ರಿ ಮಾಡೋ ಜವಾಬ್ದಾರಿ ನಂದು ಅಂತ. ನನ್ನ ಜೀವನದಲ್ಲಿ ಯಾರ ಬಗ್ಗೆ ಆದರೂ ಒಂದು ಭರವಸೆನ ಕೊಟ್ಟರೆ ನಾನು ಕುರ್ಚಿಗೆ ಅಂದ್ಕೊಂಡವನ್ನೆಲ್ಲ ಕೊಟ್ಟು ಭರವಸೆನ ಈಡೇರಿಸುವಂಥವನು. ಆದ್ದರಿಂದ ಒಂದು ಸಮಸ್ಯೆ ಬಗೆಹರಿದಿದೆ ಆರ್ ಶಂಕರ್ ಅವ್ರದ್ದು. ಅಲ್ಲಿಗೆ ನಮ್ಮ ಅರುಣ್ ಕುಮಾರ್ ಗುತ್ತಲ್ ಅಂಥೇಳಿ ರಾಣಿಬೆನ್ನೂರಲ್ಲಿ ಒಳ್ಳೆಯ ಯುವಕ, ಎಲ್ಲರೂ ಸೇರಿ ಅವ್ರಿಗೆ ಸೀಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗ B ಫಾರ್ಮ್ ತೊಗೊಂಡೋಗಿ ಈಗ ಮನೆಗೆ ಬರ್ತಾರೆ, ನಾಳೆ ಅಪ್ಲಿಕೇಶನ್ ಹಾಕ್ತಾರೆ. ಇದು ರಾಣಿಬೆನ್ನೂರು ಬಗ್ಗೆ. ರಾಣಿಬೆನ್ನೂರು ಕ್ಷೇತ್ರದಿಂದ ರೈಟ್, ಅರುಣ್ ಕುಮಾರ್ ಗುತ್ತಲ್ ಅವ್ರಿಗೆ B ಫಾರ್ಮ್ ಇನ್ನೇನು ತಗೊಂಡು ಹೋಗ್ತಾರೆ. ಅವರು ಕ್ಯಾಂಡಿಡೇಟ್, ನಮ್ಮ ಕ್ಯಾಂಡಿಡೇಟ್ ಅವರೇ ಇರ್ತಾರೆ, ಅವ್ರನ್ನ ಗೆಲ್ಸುವಂತ ಹೊಣೆಗಾರಿಕೆ ನಮ್ಮ ಮೇಲಿದೆ ಅಂತ BS ಯಡಿಯೂರಪ್ಪನವ್ರು ಮಾತನಾಡ್ತಾ ಇದ್ರು. ಆರ್ ಶಂಕರ್ ಅವರ ವಿಚಾರದಲ್ಲಿ ಗೊಂದಲ ಬಗೆಹರಿದಿದೆ. ನಾನು ಯಾರಿಗಾದ್ರೂ ಮಾತು ಕೊಟ್ರೆ ಅದನ್ನ ಈಡೇರಿಸ್ತೀನಿ, ಕುರ್ಚಿ ಕಂಟ್ಕೊಂಡು ಕೂತ್ಕೊಳ್ಳೋನಲ್ಲ ಅನ್ನೋಂಥ ಮಾತನ್ನ BS ಯಡಿಯೂರಪ್ಪ ಹೇಳ್ತಾ ಇದ್ರು. ಆರ್ ಶಂಕರ್ ಅವರ ಬೆಂಬಲಿಗರು ಹಾಗಾದ್ರೆ ಸಂಪೂರ್ಣ ಸಮಾಧಾನ ಹೊಂದಿದ್ದಾರಾ? ರಾಣಿಬೆನ್ನೂರಲ್ಲಿ ಬಿಜೆಪಿ ಗೊಂದಲಕ್ಕೆ ತೆರೆ ಬಿದ್ದಿದ್ಯಾ? ಅರುಣ್ ಕುಮಾರ್ ಗುತ್ತಲ್ ಅವರಿಗೆ ಗೆಲುವು ಸುಲಭ ಇದೆಯಾ ಅಥವಾ ಕಾಂಗ್ರೆಸ್ನೊಂದಿಗೆ ಜಿದ್ದಾಜಿದ್ದಿಯ ಹೋರಾಟ ಇದೆಯಾ? ಸ್ವತಃ ಅರುಣ್ ಕುಮಾರ್ ಗುತ್ತಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕುಮಾರ್ ಅವರೇ, B ಫಾರ್ಮ್ ಸಿಕ್ತಾ? ತಗೊಳಕ್ಕೆ ನಾನು ಅವ್ರ ಡ್ರೈವರ್ ಮಾತಾಡ್ತಿರೋದು ಅರುಣ್ ಕುಮಾರ್ ಪೂಜಾರ್. ಅರುಣ್ ಕುಮಾರ್ ಪೂಜಾರ್ ಅವ್ರಿಗೆ B ಫಾರ್ಮ್ ಸಿಕ್ತಾ? ಅವ್ರು ಇದಾರ ಅಲ್ಲಿ ಪಕ್ಕದಲ್ಲಿ ಇದ್ದಾರೆ ಮೇಡಮ್, ಆಫೀಸಲ್ಲಿ ಇದ್ದಾರೆ, ಪಾರ್ಟಿ ಆಫೀಸಲ್ಲಿ ಇದ್ದಾರೆ. ಓಕೆ, ಫೋನ್ ಕನೆಕ್ಟ್ ಮಾಡಕ್ಕಾಗತ್ತಾ, ಕೊಡಕ್ಕಾಗತ್ತಾ? ನ್ಯೂಸ್ 18 ಇಂದ ಮಾತಾಡ್ತಾ ಇದ್ದೀವಿ. ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆಬ್ವಿಯಸ್ಲಿ ಟೆನ್ಷನ್ ಅಲ್ಲಿ ಇರ್ತಾರೆ. ಹೊಸದಾಗಿ ಟಿಕೆಟ್ ಸಿಕ್ಕಿದೆ, ಇವಾಗ ತಾನೇ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೋಬೇಕು. ಎನಿವೆ, ರಾಣಿಬೆನ್ನೂರು ವಿಚಾರದಲ್ಲಿ ಒಂದ್ ರೀತಿಯಲ್ಲಿ ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳ್ಬೇಕು. ಕಳೆದ ಸಾರಿನೇ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದ್ರೆ ಈ ಸಾರಿ ಆರ್ ಶಂಕರ್ ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಲಕ್ಕಿಲಿ ಅರುಣ್ ಕುಮಾರ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಟಿಕೆಟ್. ಒಟ್ಟಾರೆ ಉಪಚುನಾವಣಾ ಗೊಂದಲಕ್ಕೆ ಸಂಪೂರ್ಣ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ದಿನಕ್ಕೊಂದೊಂದು ಹೊಸ 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 ಗೊಂದಲ ಹುಟ್ಕೊಳ್ತಾನೆ ಇದೆ. ಎಲ್ರನ್ನೂ ಸಚಿವರನ್ನಾಗಿ ಮಾಡಬೇಕು, ಎಲ್ರಿಗೂ ಟಿಕೆಟ್ ಸಿಕ್ಕಬೇಕು, ಎಲ್ರನ್ನೂ ಗೆಲ್ಲಿಸ್ಕೊಂಡು ಬರಬೇಕು. ಈ 15 ಜನರ ವಿಚಾರದಲ್ಲಿ ಸವಾಲುಗಳ ಸರಮಾಲೆಯೇ BS ಯಡಿಯೂರಪ್ಪನವರ ಮುಂದೆ ಇದೆ. ಬಿಜೆಪಿ ಕಾರ್ಯಕರ್ತರು ಅವ್ರ ಪರವಾಗಿ ಕೆಲಸ ಮಾಡಬೇಕು. ಈಗ ಪಕ್ಷ ಸೇರ್ಪಡೆ ಆಗಿದ್ದಾರಾದರೂ ಕೂಡ ಹಿಂದೆ ಅವರ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನೆನಪುಗಳಿದ್ದೇ ಇರುತ್ತೆ.
ಸೊ ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ತಳಮಟ್ಟದಿಂದ ಎಲ್ಲವೂ ಕೂಡ ಮತ್ತೆ ಪುನರ್ರಚನೆ ಆಗಬೇಕು, ಕಾರ್ಯಕರ್ತರ ಮನಸ್ಥಿತಿ ಪುನರ್ರಚನೆ ಆಗ್ಬೇಕು. ಸಾಕಷ್ಟು ಸವಾಲಿದೆ BS ಯಡಿಯೂರಪ್ಪನವರ ಮುಂದೆ. ಆ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಇನ್ನಷ್ಟು ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡುವಂತದ್ದು ಕೂಡ ಬಾಕಿ ಇದೆ. ಒಟ್ಟಾರೆ ಕಾಂಗ್ರೆಸ್ಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಒಂದ್ ಕಡೆ BS ಯಡಿಯೂರಪ್ಪನವರಿಗೆ ಇದು ನಂಬರ್ ಗೇಮ್ನ ವಿಚಾರ ಕೂಡ ಹೌದು. ಅಂಕಿ ಸಂಖ್ಯೆಗಳ ವಿಚಾರದಲ್ಲೂ, ಸರ್ಕಾರದ ಅಳಿವು ಉಳಿನ ವಿಚಾರದಲ್ಲೂ ಕೂಡ ಇದು ಬಹಳ ಮುಖ್ಯ ಆಗತ್ತೆ. ಒಟ್ಟಾರೆ ಪ್ರತಿಷ್ಠೆಯ ಕಣ ಬೈ ಎಲೆಕ್ಷನ್. ಇಷ್ಟೆಲ್ಲಾ ಬೆಳವಣಿಗೆ ಆಗೋ ಮೊದಲೇ ಸಿಎಂ ಮನೆ ಮುಂದೆ ಆರ್ ಶಂಕರ್ ಸಿಕ್ಕಾಪಟ್ಟೆ ಹೈಡ್ರಾಮಾ ಸೃಷ್ಟಿ ಮಾಡಿದ್ರು. ಬೆಂಬಲಿಗರನ್ನ ಕರ್ಕೊಂಡು ಬಂದು ಸಿಎಂ ಮನೆಗೆ ಟಿಕೆಟ್ಗೋಸ್ಕರ ಮುತ್ತಿಗೆ ಹಾಕ್ಸುವಂತ ಯತ್ನ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಸಮಾಧಾನ ಮಾಡೋದಕ್ಕೆ ಬಂದಂತ ರಮೇಶ್ ಜಾರಕಿಹೊಳಿಗೂ ಕೂಡ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನೋಡಿ ಡ್ರಾಮಾ ಹೆಂಗಿರುತ್ತೆ. ನನ್ನ ಸ್ಟೇಜ್ ಮೇಲೆ ಎಷ್ಟು ಚೆನ್ನಾಗಿ ಪಾರ್ಟಿ ಸೇರ್ಕೊಂಡ್ರು, ಇವತ್ತೆಂಗಿದೆ ನೋಡಿ ಡ್ರಾಮಾ. ಒಟ್ಟಾರೆ ರಾಜೀನಾಮೆ ಕೊಡಿಸಿದ್ ನೀವೇನೆ, ಈಗ ಅವರಿಗೆ ಟಿಕೆಟ್ ಸಿಗದಂತೆ ಮಾಡಿದೀರಾ ಅಂತ ಬೆಂಬಲಿಗರೆಲ್ಲ ತರಾಟೆಗೆ ತಗೊಂಡ್ರು. ಕೊನೆಗೆ ಆರ್ ಶಂಕರ್ ಉಲ್ಟಾ ಹೊಡೆದ್ರು. ಇದರಿಂದ ಇನ್ನಷ್ಟು ಸಿಟ್ಟಿಗೆದ್ದ ಶಂಕರ್ ಬೆಂಬಲಿಗರು ಶಂಕರ್ ಅವರಿಗೇನೆ ತರಾಟೆ ತಗೊಂಡ್ರು. ಗಂಟೆಗೊಂದು ಹೇಳಿಕೆ ಕೊಡ್ತೀರಾ, ನಿಮ್ ಇಷ್ಟ ಬಂದ ಹಾಗೆ ನೀವು ನಿರ್ಧಾರ ತಗೊಂಡ್ರೆ ನಾವ್ಯಾಕೆ ಬೇಕು ಅಂತ ಕಣ್ಣೀರು ಕೂಡ ಹಾಕಿದ್ರು. ಕೊನೆಗೆ ಎಲ್ಲರನ್ನೂ ಶಂಕರ್ ಅವರು ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು. ನಾಳೆ